ನೋಡ್ಬೋದು ವೀಕ್ಷಕರೇ, ಇಲ್ಲಿ ಒಬ್ರು ಹಿರಿಯರು ಎತ್ತುಗಳನ್ನ ಅಂದ್ರೆ ರಾಸುಗಳನ್ನ ಕಡಿದ್ದಾರೆ. ಅವ್ರನ್ನ ಕೂಡ ನಾನೀಗ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಲಿಖಿತ್. ಲಿಖಿತ್ ಎಲ್ಲಿಂದ ಬರ್ತಾರದ? ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ದುಗ್ನಳ್ಳಿ. ದುಗ್ನಳ್ಳಿ. ಸರ್ ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಜಾತ್ರೆ ಖುಷಿ ಅನಿಸ್ತಾ ಐತೆ. ಖುಷಿ ಅನ್ಸ್ತದ್ಯಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರಿಂದ? ನಮ್ಮೂರಿಂದ ಇಲ್ಲಿಗೆ ಒಂದು 23-25 ಕಿಲೋಮೀಟರ್ ಆಗುತ್ತೆ. 23ರಿಂದ 25 ಕಿಲೋಮೀಟರ್. ಹೇಗ್ ಬಂದ್ರಿ? ಆಟೋದಲ್ಲಿ ಬಂದ್ರ? ಆಟ ಮಾಡ್ಕೊಂಡು ಬಂದು ಟೆಂಪೋ ಮಾಡ್ಕೊಂಡು ಬರ್ತೀರಾ? ಸೊ ಎಷ್ಟು ಜೊತೆ ಕರ್ಕೊಂಡು ಬಂದಿದ್ರ ನೀವು? ನಮ್ಮ ಒಂದೇ ಜೊತೆ ಇವು. ಒಂದೇ ಜೊತೆ? ಇವೆ ಒಂದೇ ಜೊತೆ. ಓಕೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಸೊ ಇದು 6 ಇದು 4. 6 4 6 ಅಂದ್ರೆ ಈಗ 6ಗೆ ಬಿಟ್ಟಿದ ಕಮಿಟಿಗೆ. ಓಕೆ. ಇಲ್ಲಿ ಏನು ಕಮಿಟಿನಲ್ಲಿ ಗೋಲ್ಡಾ? ಗೋಲ್ಡ್ ಕೊಡ್ತಾರೆ ಸರ್. ಓಕೆ ಫೈನ್. ಈಗ ಏನೆಲ್ಲ ಮೇವ್ ಆಗ್ತಿದ್ದಾರೆ ಸರ್ ಇದಕ್ಕೆ? 1.65 ಹೇಳ್ತಿದೀವಿ. 1.65 ಮೇವ್ ಏನ್ ಆಗ್ತಿದ್ದಾರೆ? ಮೇವು ಒಣಲ್ಲು, ಜೋಳ, ರವೆ ಬೂಸ, ಎಲೆ ಬೂಸ. ಓಕೆ ಕೊಡ್ತೀವಿ. ಎಲ್ಲ ಬಂದು ಕೇಳ್ತಾ ಇದಾರ ಇದನ್ನ? ಕೇಳಿದ್ರು, ಕೊಟ್ಟಿಲ್ಲ. ಊರಲ್ಲಿ ಕೇಳಿದ್ರು. ಊರಲ್ಲಿ ಕೇಳಿದ್ರಾ? ಓಕೆ. ಅಂದ್ರೆ ಇಲ್ಲಿ ಎಷ್ಟು ಕೇಳ್ತಾ ಇದಾರೆ? ಇಲ್ಲೇ ಊರಲ್ಲೇ ಕೇಳಿದ್ರು, ಕೊಟ್ಟಿರ್ಲಿಲ್ಲ. ಊರಲ್ಲಿ ಅಂದ್ರೆ ಈಗ ನೀವು ಜಾತ್ರೆ ಮಾಡ್ಬೇಕು ಅಂತ ಕೇಳಿದ್ರು, ಊರಲ್ಲಿ ಕೊಟ್ಟಿಲ್ಲ. ಈಗ ನೀವು ಜಾತ್ರೆ ಮಾಡ್ಬೇಕು ಅಂತ ಕೊಡ್ತಾ ಇಲ್ವಾ? ಸಿಹಳಿ ಮಾಡ್ಕೊಳ್ಬೇಕು ಅಂತ ಕೊಟ್ಟಿಲ್ಲ. ಅದ್ ಬಿಟ್ರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ? ನಾವೆಲ್ಲೂ ಹಾಕಿಲ್ಲ ಸರ್. ಸಿಹಳಿ ಬಂಡೂರ್ಗೆ ಹಾಕಿದ್ವು, ಊರ್ ಪಕ್ಕನೆ. ಅದರಿಂದ ಕೆಲಸ ಇರ್ತಿದ್ವಲ್ಲ ನಮ್ಗೆ, ಹಾಕಲ್ಲ ಎಲ್ಲೂ. ಹಂಗಾಗಿ ಹಾಕಲ್ಲ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 6363419410. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ದಿಲೀಪ ಅಂತ. ದಿಲೀಪ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಆಲ್ದಳ್ಳಿ ಹತ್ರ. ಆಲ್ದಳ್ಳಿ ಯಾವ ತಾಲೂಕ್ ಬರುತ್ತೆ? ಮಳವಳ್ಳಿ ತಾಲೂಕು, ಕಿರ್ಗಾವ್ ಹೋಬಳಿ. ಓಕೆ. ಏನ್ ಅನ್ಸುತ್ತೆ ಜಾತ್ರೆ? ಜಾತ್ರೆ ಖುಷಿ ಆಯ್ತು. ಎಷ್ಟು ಖುಷಿ ಆಗಿದೆ? ನಮ್ಗೆ ಆಗುವಷ್ಟು ಖುಷಿ ಆಗಿದೆ ಸರ್. ನಿಮ್ಗೆ ಆಗುವಷ್ಟು ಖುಷಿ ಆಗಿದೆಯಾ? ಬನ್ನಿ ಹಂಗಾರೆ ಪಾರ್ಟಿ ಮಾಡ್ಕೊಂಡು ಬರೋಣ. ಬನ್ನಿ ಸರ್, ಅದಕ್ಕೇನ್ ರೆಡಿ ಆಗಿದ್ದೀವಿ. ಸರಿ, ತಮಾಷೆ ಮಾಡಿದೆ. ಬರೋದ್ ಹೆಚ್ಚ, ನಾವು ಕೊಡ್ಸೋದ್ ಹೆಚ್ಚ. ಹೌದಾ? ಹಂಗ ಆಯ್ತು, ಖಂಡಿತ ಬರೋಣ. ಹ್ಮ್. ಸರ್ ಇದು ಹಾಲಲ್ಲ? ಇದು ಎರಡಲ್ಲ ಸರ್. ಎರಡಲ್ಲ. ಓಕೆ. ಏನ್ ಹೇಳ್ತಿದ್ದೀರಾ ರೇಟ್? 2.60 ಹೇಳ್ತಿದ್ವಿ ಸರ್. 2.60. ಸರ್ ಕೆಲಸ ಮಾಡಿದೀವಿ ಸರ್. ಏನೇನ್ ಕೆಲಸ ಮಾಡಿದಾರೆ ಸರ್? ಉಳುಮೆ ಕೆಲಸ ಮಾಡಿದೀವಿ, ಗಾಡಿ ಕೆಲಸ ಮಾಡಿದೀವಿ, ಓಕೆ, ಎಲ್ಲಾ ಕೆಲಸನೂ ಮಾಡಿದೀವಿ ಸರ್. ಇದು ಕಡ್ಸು ಸರ್. ಈಗ ಬಂದ್ ಕೇಳ್ತಾ ಇದಾರೆ ಸರ್? ಇನ್ನು ಯಾರು ಕೇಳಿಲ್ಲ ಸರ್. ಇನ್ನು ಯಾರು ಕೇಳಿಲ್ಲ. ಅಕಸ್ಮಾತ್ ಈಗ ಫೋನ್ ಮಾಡಿ ಏನಾದ್ರು ಕೇಳಿದ್ರೆ ವಿಚಾರಿಸಿದ್ರೆ ಕೊಡ್ತೀರಾ ಅವ್ರಿಗೆ? ಕೊಡ್ತೀವಿ ಸರ್. ಓಕೆ. ಮೇವು ಏನೆಲ್ಲ ಹಾಕ್ತಾ ಇದ್ದೀರಾ ಇದಕ್ಕೆ? ಮೇವು ಒಣಲ್ಲು, ಹಸಿ ಹುಲ್ಲು ಹಾಕ್ತಿವಿ ನಾವು. ಹಸಿ ಹುಲ್ಲು ಸರ್. ಈಗ ಹಸಿ ಹುಲ್ಲು ಜಾಸ್ತಿ ಹಾಕ್ಬಾರ್ದು ಅಂತಾರೆ. ಹಸಿ ಹುಲ್ಲು ಜಾಸ್ತಿ ಇಂಟ್ರೆಸ್ಟ್ ಆಗಿ ಹಾಕಲ್ಲ. ಮಾಮೂಲಿ ಒಣಲ್ಲೇ ಜಾಸ್ತಿ. ಅಂದ್ರೆ ಈಗ ಒಣಲ್ ಹಾಕಿದ್ರೆ ಏನ್ ಬೆನಿಫಿಟ್, ಹಸಿ ಹುಲ್ಲು ಹಾಕಿದ್ರೆ ಏನ್ ಬೆನಿಫಿಟ್? ಒಣಲ್ ಹಾಕಿದ್ರೆ ಜಾಸ್ತಿ ಸೈನಿಂಗ್ ಇರ್ತಾವ ಸರ್ ದನ. ಹಸಿ ಹುಲ್ಲು ಹಾಕಿದ್ರೆ ಎಲ್ಲ ನೀರ್ ತುಂಬ್ಕೊಂಡಿರುತ್ತೆ. ಓಕೆ. ನೀಡಲ್ಲ. ಓಕೆ. ಹಂಗಾಗಿ ಒಣಲ್ ಹಾಕೊಂಡು ಇದ್ ಮಾಡ್ತೀರಾ? ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ? ಹಾಲು, ಮೊಟ್ಟೆ, ಉಳ್ಳಿ ಆಡ್ಸ್ಕೊಡ್ತೀವಿ. ಅದ್ ಬಿಟ್ರೆ ಬೇರೆ ಕಾಳು ಕಟ್ಟಿ ಕೊಡ್ತೀರಾ? ಕಾಳು ಐಟಮ್ ಹಾಕ್ತಾ ಇರ್ತೀವಿ. ಓಕೆ ಫೈನ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್? 9591419853. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಹುಚ್ಚೇಗೌಡ್ರ. ಎಲ್ಲಿಂದ ಬರ್ತಾ ಇದ್ರ? ಇದೇ ಊರು, ಸಿಹಳಿ ಸರ್. ಸಿಹಳಿ. ನಿಮ್ಮೂರಲ್ಲಿ ಜಾತ್ರೆ ಜೋರಂಗ? ಜೋರು ಸರ್. ಊಟಕ್ಕೆ ಕರೀಲೇ ಇಲ್ಲ ನಮ್ನ? ಊಟಕ್ಕ ನಿಮ್ ಇವಾಗ ಬೈದ್ರೆ ಇವಾಗ ಕರಿತೀವಿ ಸರ್. ಇವಾಗ ಕರ್ದಿರಾ? ಓಕೆ ಫೈನ್, ಒಳ್ಳೇದಾಗ್ಲಿ. ಒಟ್ನಲ್ಲಿ ಹಬ್ಬ ಎಲ್ಲ ಚೆನ್ನಾಗಿ ಎಲ್ಲ ಒಗ್ಗಟ್ಟಾಗ, ಯಾವ ಗಲಾಟೆ ಇಲ್ಲ, ಏನು ಇಲ್ಲ. ಪೊಲೀಸ್ ಬರಲ್ಲ, ಎಲ್ಲ ಒಗ್ಗಟ್ಟಾಗ ನಡೀತದೆ. ಇಲ್ಲಿ ಪೊಲೀಸೇ ಬರೋದಿಲ್ಲ ಅಂತ ಹೇಳ್ತಾರೆ. ಬರ್ತಾರ, ಒಯ್ತಾರ. ಏನಾರ ಗಲಾಟೆ, ಊರ್ ಗಲಾಟೆ ಇದ್ರ ಸಹ ಈ ಹಬ್ಬಕ್ ಸಲುವಾಗಿ ಬರೋದಿಲ್ಲ. ನಾನು ಕೇಳ್ದೆ, ಯಾವ್ದೇ ರೀತಿ ಪೊಲೀಸ್ ಅವರು ಇಂಟರ್ಫಿಯರೆನ್ಸ್ ಅಂದ್ರೆ ಹಬ್ಬಕ್ಕೆ ಇಂಟರ್ಫಿಯರೆನ್ಸ್ ಅಂದ್ರೆ ಯಾವ್ದೇ ರೀತಿ ಕರ್ಕೊಳ್ಳುವಂತ ಪರಿಸ್ಥಿತಿ ಬರುದು ಇಲ್ಲ, ಬರ್ಸ್ಕೋದಿಲ್ಲ ತಾಯಿ ಸಹ. ಓಕೆ ಸರ್. ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದಿರ? ಅಂದ್ರೆ ರಾಸುಗಳು ಒಂದೇ ಜೊತೆ. ಇದು ನಿಮ್ದೇನಾ? ನಮ್ದು ಸರ್. ಏನೆಲ್ಲಾಗಿದೆ ಸರ್ ಇದಕ್ಕೆ? ಎರಡಲ್ಲ ಸರ್. ಎರಡಲ್ಲ. ಏನು ಗದ್ದೆ ಕೆಲಸ ಎಲ್ಲ ಮಾಡ್ಸಿ? ಎಲ್ಲಾ ಕೆಲಸ ಗದ್ದೆ ಗೇಮ್ ಹಾಕಿ ನಮ್ಗೇನ್ ಸೋಕಿಗಿಲ್ಲ. ನಮ್ಮ ಅಮ್ಮನ ತಾಯಿ ಸನ್ನಿಧಿಲಿ ನಡೆಯೋದ್ರಿಂದ ಜಾತ್ರೆಗೆ ವರ್ಷಕ್ಕೊಂದಪ್ಪ ಕಟ್ತೀನಿ ಸರ್. ವರ್ಷಕ್ಕೊಂದ್ಸರಿ ಮಾಡ್ತೀರಾ? ಮಾಡ್ತೀನಿ. ಒಟ್ನಲ್ಲಿ ಈಗ ನಿಮ್ಮ ಜಾತ್ರೆಗೆ ನೀವು ಕಟ್ಲೇಬೇಕು? ಕಟ್ಲೇಬೇಕು ಸರ್. ಓಕೆ. ಎಲ್ಲ ಒಗ್ಗಟ್ಟಿನಿಂದ ಸೇರ್ಕೊಂಡು? ಒಗ್ಗಟ್ಟಿನಿಂದ. ಓಕೆ. ಏನ್ ಹೇಳ್ತಿದ್ದೀರಾ ರೇಟು? ಇವು 96,000 ಆಗೋ ಸರ್. 96 ಇಲ್ಲೇ ತಕ್ಕಂದ. ನಿಮ್ಗೆ 96 ಈಗ ಕೊಡೋದಿದ್ರೆ ಏನ್ ಹೇಳ್ತೀರಾ? ಉದ್ದ ತುಂಡ ಏನೋ ಬಂದ್ರೆ ಕೊಡ್ತೀನಿ ಸರ್. ಏನೋ ಕೊಡ್ತೀರಾ? ಮೇವು ಏನೆಲ್ಲ ಹಾಕ್ತಿದ್ರ? ಮೇವು ಮಾಮೂಲಿ ರವಾ ಬೂಸ. ಈಗ ಏನೆಲ್ಲ ಮಾಡಿದ್ರ? ಮಿಕ್ಸ್ ಮಾಡಿ ಕೊಡೋದು. ಏನ್ ಮಿಕ್ಸ್ ಮಾಡಿದ್ರ? ರವಾ ಬೂಸ, ಎಲೆ ಬೂಸ, ಕಳ್ಳ ಒಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ? ಅದ್ ಬಿಟ್ರೆ ಒಣಲ್ಲು ಹಸಿನೂ ಹಾಕ್ತಿವಿ. ಮನೆ ಹತ್ರ ಇಲ್ಲೇನ್ ಹಾಕೋಣ. ಹೌದಾ? ಇಲ್ಲೇನ್ ಹಾಕೋದಿಲ್ಲ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್? 8217
00 ಓಕೆ 95 95 07. 07. ಓಕೆ, ಥ್ಯಾಂಕ್ ಯು. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಒಬ್ರು ಹಿರಿಯರು ಎತ್ತುಗಳನ್ನ ಅಂದ್ರೆ ರಾಸುಗಳನ್ನ ಕಡಿದ್ದಾರೆ. ಅವ್ರನ್ನ ಕೂಡ ನಾನೀಗ ಮಾತಾಡ್ತೀನಿ. ಗೌಡ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಮರಿಗೌಡ. ಚಿಕ್ಕಮರಿಗೌಡ್ರೆ, ಯಾವ ಇದೇ ಊರ ನೀವು? ಇಲ್ಲ ಸರ್, ಅನಿಯಂಬಾಡಿ ಮಂಡ್ಯ ತಾಲೂಕು. ಈಗ ಅನಿಯಂಬಾಡಿಯಿಂದ ಬಂದು ಇಲ್ಲಿ ಬಿಸಿ ಹೇಳಿಲಿ ಇಷ್ಟು ಜೋರಾಗಿ ಜಾತ್ರೆ ಮಾಡ್ತಾ ಇದೀರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಸಂತೋಷ ಆಯ್ತಾ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ನಾವು 9 ವರ್ಷ ಆಯ್ತು. 9 ವರ್ಷ. 9 ವರ್ಷದಿಂದ ಫುಲ್ ಗ್ರ್ಯಾಂಡ್ ಆಗಿ ಒಳ್ಳೆ ಮದುವೆ ಮನೇಲಿ ಮಾಡ್ದಂಗೆ ರಿಸೆಪ್ಷನ್ ಮಾಡ್ದಂಗೆ ಮಾಡ್ತಾ ಇದೀರಲ್ಲ? ಮಾಡ್ತಾವೆ, ಚೆನ್ನಾಗಿ ಮಾಡ್ತಾ ಇದೀರಾ. ಖರ್ಚು ಎಷ್ಟು ಜಾಸ್ತಿ ಆಗಲ್ವಾ ನಿಮ್ಗೆ? ಖರ್ಚು ಅಂತಂದ್ರೆ ಸ್ವಂತ ನಮ್ಮವೇ ಇವು ಎಲ್ಲ. ನಮ್ಮವೇ ಹಂಗಾಗಿ ಚೆನ್ನಾಗಿ ಮಾಡ್ತಾ ಇದೀರಾ. ಅಂಗಡಿ ಐತೆ, ಅಂಗಡಿ ಇಟ್ಕೊಂಡಿವಿ. ಅಂದ್ರೆ ಇದು ಡೆಕೋರೇಷನ್ ಅಂಗಡಿ ಇದೆಯಾ ನಿಮ್ದು? ಡೆಕೋರೇಷನ್ ಅಂಗಡಿ ಐತೆ, ಸಾಮಾನ್ಯ ಅಂಗಡಿ ಇಟ್ಕೊಂಡಿವಿ. ಓಕೆ, ಪ್ರತಿಯೊಂದು ಎಲ್ಲಾನು ಮಾಡ್ತೀವಿ. ಎಲ್ಲ ಮಾಡ್ತೀರಾ? ಚಿಕ್ಕುಚಮ್ಮನ ಮುಂದೆಗಡೆ ಮಾಡ್ಬೇಕು ಅಂತ ಸಂತೋಷ ನಮ್ಗೆ. ಹೊರ ವರ್ಷಕ್ಕೂ ಮಾಡ್ತಾನೆ ಇರ್ತೀವಿ. ವರ್ಷನೂ ಮಾಡ್ತಾ ಇರ್ತೀರಾ? ಹೊರ ವರ್ಷಕ್ಕೂ ಮಾಡ್ತಾನೆ ಇರ್ತೀವಿ. ಓಕೆ, ಇದು ಏನೆಲ್ಲಾಗಿದೆ? ಹಾಲಲ್ಲೋ. ಎಷ್ಟು ತಿಂಗಳು ಕರುಗಳು ಇವು? ಇದು 10 ತಿಂಗಳ ಕರ. ಇದು 1 ವರ್ಷ ಆಯ್ತು. 10 2 ತಿಂಗಳು ಹೆಚ್ಚು ಕಮ್ಮಿ. 2 ತಿಂಗಳು ಹೆಚ್ಚು ಕಮ್ಮಿ. ಕೂಟ ಮಾಡಿದಿರಾ? ಕೂಟ ಮಾಡಿದ್ವಿ. ಈಗೇನು ಪ್ರದರ್ಶನಕ್ಕ ಇಲ್ಲ ಮಾರಾಟಕ್ಕ? ಇದು ಮಾರಾಟಕ್ಕೆ ಸರ್. ಎಷ್ಟು ಹೇಳ್ತಿದ್ದೀರಾ ರೈಟ್? ನಾವು ನಮ್ಗಾಗಿರೋದು 1.20 ಆಗೈತೆ. ಈಗ ನಾವು 1.25 ಹೇಳ್ತಾವೆ. ನಿಮ್ಗಾಗಿರೋದು 1.20. ನೀವು ಈಗ ಸದ್ಯಕ್ಕೆ 1.25 ಹೇಳ್ತಿದ್ರ? 1.25. ಮೇವು ಏನೆಲ್ಲ ಹಾಕ್ತಾ ಇದ್ದೀರಾ? ಮೇವು ಹುರುಳಿ, ಬೂಸ, ರವೆ ಬೂಸ ಎಲ್ಲ ಆಗ್ತಾವೆ. ಸುಳಿಸುದೆಲ್ಲ ಕರೆಕ್ಟ್ ಆಗೈತಾ? ಏನು ಇದಿಲ್ಲ? ಏನು ಇಲ್ಲ. ಓಕೆ, ನಮ್ಮ ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರು 9 8 4 ಓಕೆ 4 3 ಓಕೆ 8 ಓಕೆ 8 4 7 1. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಂಜಯ್ ಅಂತ. ಸಂಜಯ್, ಎಲ್ಲಿಂದ ಬರ್ತಾ ಇರೋದು? ನಾವು ನಾರಾಯಣಪುರದಿಂದ. ನಾರಾಯಣಪುರ ಯಾವ ತಾಲೂಕು ಬರುತ್ತೆ ಸರ್? ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ಈಗ ನಿಮ್ಮ ಊರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು? ಇಲ್ಲಿಂದ ಒಂದು 45 ಕಿಲೋಮೀಟರ್. 45 ಕಿಲೋಮೀಟರ್. ಹೌದು. ಲಗೇಜ್ ಆಟೋದಲ್ಲಿ ಮಾಡ್ಕೊಂಡು ಬಂದ್ರೆ? ಟೆಂಪೋ ಮಾಡ್ಕೊಂಡು? ಟೆಂಪೋ ಮಾಡ್ಕೊಂಡು. ಓಕೆ, ಇದೇನು ಮಾರಾಟಕ್ಕೆ ಇಲ್ಲ ಜಾತ್ರೆ ಮಾಡ್ಬೇಕಂತ ಬಂತ? ಮಾರಾಟಕ್ಕೂ ವ್ಯಾಪಾರ ಸರಿ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಊಟ ಹಾಕೊಂಡು. ಓಕೆ, ಜಾತ್ರೆ ಇದೆ ಕಡ್ಸ ಸರ್ ಇದು? ಹೌದು ಹೌದು ಕಡ್ಸ. ಹೌದು. ಏನೆಲ್ಲ ಆಗಿದೆ? 4 ಕಲ್ಲು. ಕೆಲಸ ಎಲ್ಲ ಮಾಡಿಸಿದ್ದೀರಾ? ಹೌದು, ಕೆಲಸ ಎಲ್ಲ ಮಾಡ್ತೀವಿ ಸರ್. ನಿಮ್ ಕಡೆ ಏನೆಲ್ಲ ಕೆಲಸ ಮಾಡಿಸ್ತೀರಾ? ಈ ಉಳುಮೆ, ಕಡ್ಡಿ ತೋಟ, ಮಾಮೂಲಿ ಗೊಬ್ಬರ ಹೂಡೋದು, ಕೆಲಸ ಎಲ್ಲ ಮಾಡ್ತೀವಿ. ಈ ಕೆಲಸ ಎಲ್ಲ ಮಾಡಿಸ್ತೀರಾ? ಹೌದು. ಬಂದ್ ಕೇಳ್ತಾ ಇದಾರ? ಕೇಳ್ತಾವ್ರೆ. ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ? ಸರಿ ಬತ್ತಿಲ್ಲ, ನಾವು ಕೊಡಲ್ಲ. ಅವ್ರ ರೇಟ್ ನಮ್ ರೇಟ್ ಸೂಟ್ ಆಗಲ್ಲ. ಅಂದ್ರೆ ಎಷ್ಟು ಕೇಳ್ತಾ ಇದಾರೆ ಸರ್? ನಾವ್ 2.60 ಹೇಳ್ತೇವೆ, ಅವ್ರು 2 ಒಳಗಡೆ ಕೇಳ್ತಾವ್ರೆ. 2 ಒಳಗಡೆ ಕೇಳ್ತಾ ಇದಾರೆ. ನಿಮ್ಗೆ ಲಾಸ್ ಆಗುತ್ತೆ? ಲಾಸ್ ಅಂತ ಏನಿಲ್ಲ, ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಈಗ ಎಲ್ಲಾ ನೋಡ್ತಿದ್ರಿ, ಜಾಸ್ತಿ ಹೇಳ್ತಾರೆ ಎಲ್ಲ ಅಂತ. ನಾವೇ ನೀವು ಕೊಟ್ಬಿಟ್ಟು ಆಮೇಲೆ ಪುನಃ ನೀವು ತಗೋಬೇಕಾದ್ರೆ ತಗೋಬೇಕು ಅಂದಾಗ ನಿಮ್ಗೆ ತೊಂದರೆ ಆಗುತ್ತೆ ಅಂತನಾ? ಓಕೆ ಓಕೆ, ಫೈನ್. ಈಗ ನಿಮ್ಗೆ 2 ಮೇಲೆ ಬಂದ್ರೆ ನೀವು 2 ಮೇಲೆ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ. ಓಕೆ ಸರ್, ಮೇವು ಏನೆಲ್ಲ ಹಾಕ್ತಿದ್ರಿ ಸರ್? ರಾಗಿ ಹುಲ್ಲು, ಒಣ ಹುಲ್ಲು. ನಿಮ್ ಕಡೆ ಎಲ್ಲ ರಾಗಿ ಹುಲ್ಲು ಜಾಸ್ತಿ? ರಾಗಿ ಹುಲ್ಲು, ನೆಲ್ಲುಲ್ಲೆ ಜಾಸ್ತಿ. ಓಕೆ ಸರ್, ಈಗ ರಾಗಿ ಹುಲ್ಲು ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲ ಭತ್ತದ ಹುಲ್ಲು ಕೊಟ್ರೆ ಚೆನ್ನಾಗಿರುತ್ತೆ? ಸರ್, 2 ಒಳ್ಳೇದೆ. ಭತ್ತದ ಹುಲ್ಲು, ರಾಗಿ ಹುಲ್ಲು. ಅಲ್ಲ, ಯಾವ್ದ್ರಲ್ಲಿ ಜಾಸ್ತಿ ನ್ಯೂಟ್ರಿಷನ್? ಯಾವ್ದ್ರಲ್ಲಿ ಜಾಸ್ತಿ ನ್ಯೂಟ್ರಿಷನ್? ರಾಗಿ ಹುಲ್ಲಲ್ಲೇ ಜಾಸ್ತಿ. ರಾಗಿ ಹುಲ್ಲು. ಈಗ ಹೆಂಗೆ ಮನುಷ್ಯರು ರಾಗಿ ತಿಂದ್ರೆ ಚೆನ್ನಾಗಿರ್ತಾರೆ ಅದೇ ತರ ಅದ್ರಲ್ಲೇ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಓಕೆ, ಅದ್ ಬಿಟ್ರೆ ಹಾಲು ಮೊಟ್ಟೆ ಅಂತ ಏನಾರು ಹಾಕ್ತೀರಾ? ಹಾಲು ಕುಡಿಸ್ತೀವಿ ಸರ್, 1-2 ಲೀಟರ್. 2 ಲೀಟರ್ ಬೆಳಿಗ್ಗೆನಾಗ ರವೆ ಗಂಜಿ, ಅಕ್ಕಿ ಗಂಜಿ. ಓಕೆ ಸರ್, ಈಗ ಹಾಲು ಆ ತರದೆಲ್ಲ ಕೊಟ್ರೆ ನಿಮ್ಗೆ ಲಾಸ್ ಆಗಲ್ವಾ? ಏನ್ ಲಾಸ್ ಅಂತ ಏನಿಲ್ಲ ಸರ್, ಕಟ್ಕೊಂಡ್ಮೇಲೆ ಮಾಡ್ಲೇಬೇಕು. ಅದರಿಂದ ಒಂದ್ ಖುಷಿ ನಮ್ಗೆ. ಏನೋ ಈಗ ಬಂದು ಜಾತ್ರೆಯಲ್ಲಿ ನೋಡಿದಾಗ ಸಾಕವ್ರಲ್ಲ ಅಂತಂದಾಗ ನಮ್ಗೊಂದ್ ಖುಷಿ. ಹಂಗಾಗಿ ಅದ್ರ ಅದನ್ನೆಲ್ಲ ನೀವು ಲೆಕ್ಕ ಮಾಡಲ್ಲ? ಏನ್ ಲೆಕ್ಕ ಮಾಡಲ್ಲ. ಈಗ ನಾವ್ ಯಾವ ತರ ಇದ್ ಮಾಡ್ತೀವಿ, ನಾವ್ ಹೆಂಗೋ ಮನೇಲಿ ನಮ್ಮ ಅಪ್ಪ ಅಮ್ಮ ನಮ್ನ ಹೆಂಗ್ ನೋಡ್ಕತಾರ ಹಂಗೆ ನಾವು ಕೂಡ ಅವ್ನ ತಗೊಂಡಿದ್ದೀವಿ, ಸಾಕ್ಬೇಕು ಅಷ್ಟೇ. ಓಕೆ, ನಿಮ್ಗೆ ಮದ್ವೆ ಆಗಿದೆಯಾ? ಇನ್ನ ಇಲ್ಲ. ನಿಮ್ ನೋಡ್ತಾ ಇದ್ರೆ ಸ್ವಲ್ಪ ಇದ್ರ ಕಡೆನೆ ಜಾಸ್ತಿ ಇಂಟ್ರೆಸ್ಟ್ ಇದೆ? ಹೌದು, ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇದ್ರ ಕಡೆ. ಈಗ ನಾನು ಸುಮಾರು ಜನ ಕೇಳ್ದೆ, ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಬರೀ ಇದ್ರ ಜೊತೆ. ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಎಲ್ಲರಿಗೂ ಇರುತ್ತೆ ಇಂಟ್ರೆಸ್ಟ್. ಅಂದ್ರೆ ಇವತ್ತೊಂದ್ ಸನ್ನಿವೇಶ ಹೆಂಗದೆ ಅಂದ್ರೆ, ಈ ರೈತರ ಮಕ್ಳು ದನ ಸಾಕೋರು ಅಂದ್ರೆ ಸ್ವಲ್ಪ ಕಂಡಮ್ ಮಾಡೋದು, ಒಂದ್ ಸ್ವಲ್ಪ ಕೀಳಾಗಿ ನೋಡೋದ್ ಮಾಡ್ತಾರ. ಎಲ್ಲರಿಗೂ ಎಲ್ಲ ಇದ್ದದ್ದೇ ತಾನೆ. ಅಲ್ಲ, ಈಗ ಮಾಡಿದ್ರೆ ತಾನೆ. ಈಗ ಹೌದು, ನಾವ್ ಬೆಳೆದ್ರೆ ತಾನೆ ಬೇರೆಯವ್ರ ತಿನ್ನಕ್ಕಾಗೋದು. ಕೈ ಕೆಸರದೆ ಬಾಯಿ ಮೊಸರು ಅಂತ ಆತರ ಇವ್ರ ಸೇವೆ ಮಾಡಿದ್ರೆ ತಾನೆ ನಮಗ್ ಮುಂದಕ್ ದಾರಿ. ಇದನ್ನ ಬಿಟ್ಬಿಟ್ಟು ಮಾಡ್ಬಾರ್ದೆಲ್ಲ ಮಾಡ್ರೆ ಅದೇನೋ ಬೇರೆ ಹತ್ರ ಹೇಳ್ತಾರಲ್ಲ, ಹಂಗಾಯ್ತದೆ. ಸೊ ಹಂಗಾಗಿ ಈಗ ರೈತರು ಅಂದ್ರೆ ಒಂದಿಷ್ಟ ಕಂಡಮ್ ಮಾಡ್ತಾರೆ, ಅವ್ರಿಗೆ ಇನ್ನ ಅವ್ರ ಬೆಲೆ ಇನ್ನ ಗೊತ್ತಿಲ್ಲ. ಈಗ ರೈತ ಬೆಳೆದು ಹೊಲ ಉತ್ತು ಭತ್ತ ಬೆಳೆದ್ರೆ ತಾನೆ ಹೊಟ್ಟೆಗೆ ಅನ್ನ ತಿನ್ನೋದು. ಇನ್ನೇನೋ ಅದೇ
ಚಿನ್ನ ಎಷ್ಟಿದ್ರು ತಿನ್ನಕ್ಕಾಗಲ್ಲ, ಅನ್ನ ಇದ್ರೆ ತಿನ್ನಕ್ಕಾಗೋದು. ಅದು ಯೋಚನೆ ಮಾಡ್ಬೇಕು ಜನ. ಅಂದ್ರೆ ಈಗ ತಿಳ್ಕೊಂಡಿರೋರ್ಗ್ ಮಾತ್ರ ಬೆಲೆ ಗೊತ್ತು ಅಂತ. ಸುಮ್ನೆ ಅವಿವೇಕಿಗಳ ತರ ಮಾತಾಡೋದು, ಕಂಡಮ್ ಮಾಡಿ ಮಾತಾಡೋದು ಅವೆಲ್ಲ ಮಾಡ್ಬಾರ್ದು. ಯಾಕೆ ರೈತರು ಏನು ಅವ್ರ ಹೆಂಡತಿ ಮಕ್ಳು ಸಾಕಲ್ಲ. ಈಗ ನಮ್ಮ ಅಪ್ಪ ಅಮ್ಮದಿರೇನು ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ತಳ್ಬಿಟ್ಟಿದ್ದಾರೆ, ನಮ್ಮ ಚೆನ್ನಾಗಿ ನೋಡ್ಕತ್ತವ್ರಲ್ಲ, ಒಳ್ಳೆ ಬಟ್ಟೆ ಕೊಡ್ತಾರೆ, ನಮ್ ಕೇಳಿದ್ದೆಲ್ಲ ಕೊಡ್ತಾರೆ, ಊಟ ತಿಂಡಿಗೂ ಏನ್ ತೊಂದ್ರೆ ಇಲ್ಲ. ನಾವೇನ್ ಸೋಕಿ ಮಾಡ್ಬೇಕು ಅಂದ್ರೂ ಮಾಡ್ಲಿಕ್ಕೆ ತಯಾರವ್ರು. ಹಂಗಿದ್ದಾಗ ಅವ್ರ ರೈತರ ಮಕ್ಕಳಿಗೆ ಹೆಣ್ ಕೊಡಕ್ಕೆ ಯಾಕೆ ತೊಂದ್ರೆ ಜನಗಳಿಗೆ? ಅದನ್ನ ಯೋಚನೆ ಮಾಡ್ಬೇಕು ಜನ ಸ್ವಲ್ಪ. ಅಂದ್ರೆ ಒಂದಷ್ಟು ದಿನ ಗೊತ್ತಿಲ್ಲ ರೈತರ ಬೆಲೆ ಅಂತ ಹೇಳ್ತಾರೆ. ರೈತರ ಬೆಲೆ ಗೊತ್ತಿಲ್ಲ, ತಿಳ್ಕೋಬೇಕು. ಬೆಲೆ ಗೊತ್ತಿದ್ರು ಅವ್ರು ಬೆಲೆ ಕೊಡೋ ಅಷ್ಟು ಪೇಷನ್ಸ್ ಅವ್ರಿಗಿಲ್ಲ. ಅದನ್ನ ತಿಳ್ಕೋಬೇಕು ಜನಗಳು. ರೈತರಿದ್ರೆ ತಾನೇ ಅನ್ನ ತಿನ್ನೋದು. ರೈತರು ಇಲ್ದೇನೆ ಈಗ ಯಾರೋ ಏನೋ ಬಿಸ್ನೆಸ್ ಮಾಡ್ತಾನೆ, ಬಿಸ್ನೆಸ್ ಇಂದ ಅನ್ನ ತಿನ್ನಕೈತಿ, ಏನೋ ಸಂಪಾದನೆ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಬಿಟ್ರೆ ಅನ್ನ ತಿನ್ನಕ್ಕಾಗಲ್ಲ. ರೈತ ಬೆಳೆದೇನೆ ಅನ್ನ ತಿನ್ಬೇಕಾದ್ರೆ. ಹೌದು ಸರ್, ನಿಜ. ತಮ್ಮ ಕಾಂಟ್ಯಾಕ್ಟ್ ನಂಬರು? 6361680848. ಓಕೆ, ಥ್ಯಾಂಕ್ ಯು.